ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೆಲ್ಲ ನೋಡಿರ್ತೀರಾ ಅಥವಾ ಹಾಕಿರ್ತೀನಿ ಅನ್ನೋದು ಗೊತ್ತಿಲ್ಲ. ಸೊ ಹಸಿಕೆರೆಗೆ ಹೋಗ್ತಿದ್ದೀವಿ. ಸುಮ್ಮನೆ ಮೋಯ್ತೋದು ಸಡನ್ನಾಗಿ ಹಸಿಕೆರೆಗೆ ಹೋಗೋಣ ಅಂತ ಅಂದು ಇವತ್ತೇ ವಾಪಸ್ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ, ಅಲ್ಲಿ ಆಲ್ಟ್ ಅದು ಆಗ್ಬೋದು, ಅದು ನಂಗೆ ಗೊತ್ತಿಲ್ಲ. ಸೊ ನಮ್ಮ ಅಣ್ಣನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅಣ್ಣಂಗೆ ಹೋಗಿ ಸ್ವಲ್ಪ ದೋಸೆನ. ಆ್ಯಂಡ್ ಗೈಸ್, ಈ ಒಂದು ಟಾಪು ನಾನು ಏನು ಹಾಕ್ಕೊಂಡಿದ್ದೀನಿ, ಈ ಟಾಪು ಆಲ್ಮೋಸ್ಟ್ ಐ ಥಿಂಕ್ ಒಂದು 10 ವರ್ಷ ಹಳೆಯದು, ಇದನ್ನು 9 ವರ್ಷ ಹಳೆಯದು. ನಾನು ಫೈನಲ್ ಇಯರ್ ಸೆಮ್ ಡಿಗ್ರಿ, ಫೈನಲ್ ಸೆಮ್ ಅಲ್ಲ, ಫೈನಲ್ ಇಯರ್ 2016, ಎಸ್ 2025, ಮುಂದಿನ ವರ್ಷಕ್ಕೆ ಒಂದು 10 ವರ್ಷ ಆಗುತ್ತೆ. ಅವಾಗ ತೊಗೊಂಡಿದ್ದು ತುಮಕೂರಲ್ಲಿ ಶೋ ಆಫಲ್ಲಿ. ಮತ್ತು ತುಂಬ ಹಳೆ ಟಾಪ್ ಇದು, ಈಗಲೂ ಇಟ್ಕೊಂಡು ಏನೋ ಗೊತ್ತಿಲ್ಲ. ಕೆಲವೊಂದು ಟಾಪ್ನ ಬಿಸಾಕೋಕೆ ಮನಸ್ಸೇ ಇರಲ್ಲ, ಎಷ್ಟೇ ಹಾಳಾಗೋಗಲಿ. ಇದೊಂಚೂರು ಹಾಳಾಗೋಗಿಲ್ಲ, ಅದೊಂದು ಸ್ವಲ್ಪ ಹಿಂಗೆ ಬಂದಿದೆ. ಅಂದು ಏನು ತೀರಾ ಹಾಳಾಗೋಗಿದೆ ಅಂತ ಅನಿಸಲ್ಲ. ಅಂದು ನಂಗೆ ಈ ಟಾಪ್ ಇಷ್ಟ, ಬಿಸಾಕೋಕೆ ಇಷ್ಟನೇ ಇಲ್ಲ. ನನ್ನ ಫೇವ್ರೆಟ್ ಟಾಪ್ ಇದು. ಗೈಸ್, ಬೆಂಗಳೂರಲ್ಲೆಲ್ಲ ಆಟೋದಲ್ಲಿ ಲೊಕೇಶನ್ ಹಾಕಿ ಅಭ್ಯಾಸ ಆಗ್ಬಿಟ್ಟು ಮನೆ ಅಡ್ರೆಸ್ ಎಲ್ಲ ಹೇಳ್ತಿರ್ಲಿಲ್ಲ. ಇಲ್ಲೂ ಹಂಗೆ ಕೂತ್ಕೊಂಡ್ಬಿಟ್ಟಿದ್ವಿ ಇಬ್ಬರು. ಯಾಕೆ ಓಪನ್ ಆಯ್ತಲ್ಲ, ಇಲ್ಲೋದು ಯಾರು ರೋಡು ಅಂತ ಕೇಳ್ತಾರೆ, ಮತ್ತೆ ಹೋಗ್ಬಿಟ್ಟಿದ್ದೀವಿ ಅಡ್ರೆಸ್ ಹೇಳೋಕ್ಕೆ. ವಯಸ್ಸು 28 ಅದು ಹೋಗ್ತಿದ್ದಾರೆ ನೋಡಿ ಗೈಸ್. ನನ್ನ ತಂಗಿ ಒಳ್ಳೆ, ಅದು ನನ್ನ ತಮ್ಮನಿಂದೆ ಒಳ್ಳೆ ಚಿಕ್ಕ ಹುಡುಗಿ ಹೋದಂಗೆ ಹೋಯ್ತಾಳೆ. ಇವಳೊಬ್ಳ ಅಕ್ಕ, ನಾನೊಬ್ಳ ಅಕ್ಕ. ಅದೇ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದದು ನಮ್ಮ ತಮ್ಮಂಗೆ ಜೈ, ತಮ್ಮಂಗೆ ಜೈ. ಇಲ್ಲಿ ಕರ್ಕೊಂಡೋಗಿ ಈಗ ಬೇಗ ಸೀಬೆಣ್ಣೆ ಕೀಳ್ಸೋಕ್ಕೆ. ಅದು ಕೆಂಪುಗೈತೆ ಚೆನ್ನಾಗೆ ಕೊಡೆ. ಅಲ್ಲಿರೋದಾ ಮತ್ತೆ ಅಲ್ಲ ತೋಟದಲ್ಲ, ಇದಲ್ಲೂ ಇಲ್ವಾ? ನೋಡೋಣ ಬಾಯ್, ಇರ್ಬೇಕು. ಅಲ್ಲೇ ನೇತಾಡ್ತೈತಲ್ಲ ಒಂದು ಕಾಯಿ, ಅದು ಕಿತ್ಕೋಬೇಡ. ಕಾಯಿ ಇಲ್ಲಿ ಇಷ್ಟೊಂದು ಐತಲ್ಲೇ. ಮನೆ ಒಂದು 2-3 ದಿವಸ ಆದ್ಮೇಲೆ ಕಿತ್ಕೋ, ಬೇಜಾನಿದೆ ಮನೆ. ಎಷ್ಟೊಂದಿದೆ, 2-3 ದಿನ ಆದ್ಮೇಲೆ ಕಿತ್ಕೋ. ಅಲ್ಲಿ ನೋಡು, ಎಷ್ಟೊಂದು ಸೀಬೆಣ್ಣೆ ಬಿಟ್ಟಿದೆ. ಎಲ್ಲ ಕಾಯಿ 2-3 ದಿನ ಆದ್ಮೇಲೆ ಕಿತ್ಕೋ ಚೆನ್ನಾಗೆ, ಆಯ್ತಾ? ಏನೋ ಹೊಸ ಪಾಂಡ್ ಮಾಡಿಸ್ಕೊಂಡು ಹೋದಿ ಇಲ್ಲಿ ಫಿಶ್ಗಳೆಲ್ಲ ಹಾಕಿ. ಯಾಕೆ ನೀನೇ ತಿಂತೀಯಾ? ಏನು ಸತ್ಗಿತ್ತು ಹೋಗವ. ಲೈಟೆಲ್ಲ ಹಾಕೋದೆ ಕಲರು. ಈ ಹೂವು ನಾನು ಎಲೆ ಅಂದ್ಕೊಂಡೆ, ಇವಾಗ ಗೊತ್ತಾಯ್ತು ಇದು ಹೂವು ಯೆಲ್ಲೋ ಕಲರ್ ಇದೆ. ಐ ಮೀನ್ ಲೈಟ್ ಗ್ರೀನು ಅಲ್ಲ, ಯೆಲ್ಲೋನೂ ಅಲ್ಲ. ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಆ್ಯಕ್ಚುಲಿ ನೀವು ಇದಿಲ್ಲಿ ಇವತ್ತೆ ಫಸ್ಟ್ ನೋಡ್ತಿರೋದು ಪಿಂಕ್ ಕಲರ್ ಬಿಡೋದು, ಅದೇನಾ ಇದು? ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಬಿಟ್ಟು ಹೋಗೇ ಬಿಟ್ರು ಆ ಕಡೆಗೆ. ಇಲ್ಲೊಂದು ಮರ ಇತ್ತು, ಮರ ಬಿದ್ದಿದೆ. ಇವ್ರು ಕಟ್ಸಿರೋದು ಅಥವಾ ಬಿದ್ದಿದೆಯೋ ಗೊತ್ತಿಲ್ಲ. ನಮ್ಮ ಪುಷ್ಟಿ ಜೋಕಾಲಿ ಇಲ್ಲೇ ನೇತಾಡ್ತೈತೆ. ಇಲ್ಲಿ ನೆಲ್ಲಿಕಾಯಿ ಮರ ಇದೆ, ಬಟ್ ನೆಲ್ಲಿಕಾಯಿ ಇಲ್ಲ. ಕರೆಕ್ಟ್ ಬಿಟ್ಟು ಹೋಗ್ಬಿಟ್ಟಿದೆ ಅನಿಸುತ್ತೆ. ಇದು ಇಲ್ಲವೇ ಇಲ್ಲ. ಮುಂದೆನೂ ಸೀಬೆಣ್ಣೆ ಮರ ಇದೆ, ಸೀಬೆಣ್ಣೆ ಇದೆ ಇಲ್ಲಿ, ಬಟ್ ಎಲ್ಲ ಕಾಯಿ. ಇಲ್ಲಿ ಸೀತಾಫಲ ಇದೆ, ಇದು ಕಾಯೆ, ಫುಲ್ ಕಾಯಿ ಆಗಿದೆ. ಇದು ಕಾಯಿ, ಇದನ್ನು ಕಿತ್ಕೊಂಡು ಹೋಗ್ಬೋದಿತ್ತು. ಇಲ್ಲೂ ಇದೆ, ಎಲ್ಲ ಕಾಯಿ ಆಗ್ಬಿಟ್ಟಿದೆ ಗೈಸ್. ನಮ್ಮ ಅಣ್ಣಂದು ಆಫೀಸ್ ರೂಮ್ ಅಂತೆ ಗೈಸ್ ಇದು. ಮುಂಚೆ ಇಲ್ಲಿ ರೂಮ್ ಇತ್ತು. ಎಷ್ಟು ವರ್ಷ ಆಯಿತು ಈ ರೂಮಿಗೆ ಬಂದು. ಇದು ರೂಮ್ ಇತ್ತು. ಈಗ ನಮ್ಮ ಅಣ್ಣನ ಆಫೀಸ್ ರೂಮ್ ಇಲ್ಲಿ ಬಚ್ಚಲ್ ಮನೆ ಇತ್ತು. ಇಲ್ಲೆಲ್ಲ ವೆಯ್ಟಿಂಗ್, ಎಲ್ಲ ಇಲ್ಲಿ ಹಾಸಿಗೆ ಮೇಲೆ ವೆಯ್ಟ್ ಮಾಡ್ತಿದ್ವಿ. ಎಲ್ಲ 1 by 1 ಸ್ನಾನ ಹೋಗೋಕ್ಕಿಲ್ಲಿ. ಫುಲ್ ರಿನೋವೇಟ್ ಆಗಿದೆ. ಏನು ಹೊಸ ಎಲ್ಲ ಹಾಕ್ಸ್ಬಿಟ್ಟಾನೆ. ಆವಾಗ ಇಲ್ಲಿ ನೀರು ಒಲೆ, ಈಗಲೂ ಅದೇ ಇರೋದು ಅನಿಸ್ತಾ. ಇದು ಹಿಂಗೆ ಇದ್ದಿದ್ದು, ಪರವಾಗಿಲ್ಲ. ಲೇಡಿ ಬಗ್ ಎಷ್ಟು ಪುಟಾಣಿದು, ಎಷ್ಟು ಚಿಕ್ಕದಾಗಿದೆ ನೋಡೋದು. ಫೋಟೋ ಬೇರೆ ತೆಗಿತಾವಳೆ. ಇವಾಗ ನಾನು, ಮೇದಿನಿ, ಮೋಹಿತ್, ಜ್ಯೋತ್ಸ್ನೆ ಎಲ್ಲ ಕಾಫಿ ಡೇಗೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಅರ್ಸಿಕೆರೆಗೆ ಬಂದೆ. ನಮ್ಮ ಅಣ್ಣನೇ ನಮಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಎಲ್ಲೋ ಹಾಸನ್ಗೆ ಹೋಗಿದ್ದಾರೆ ಕೆಲಸದ ಮೇಲೆ, ಊಟಕ್ಕಿದೆಯಾ ಅಂತವ್ರೆ. ಇನ್ನೂ ನಮಗೆ ಪರ್ಮಿಷನ್ ಶುಭಕೋ ಕಡೆಯಿಂದ ಬರಬೇಕು. ಸಿಕ್ಕದೆ ಹೋಗ್ತೀವಿ. ನಮ್ಮ ಮೋಹಿತಲ್ಲಿ ಸ್ನ್ಯಾಪ್ ಆಗ್ತಾ ಇದ್ದಾವೆ. ಇಲ್ಲಿ ಫಿಡೆಲ್ ಕರೆಂಟ್ ಇಲ್ಲ. ನಮ್ಮೂರವ್ರು ವ್ಯಾಪಾರ ಮಾಡಲ್ಲ, ಏನು ಮಾಡೋದು?
ಕಾಫಿ ಡೇ ಅಲ್ಲಿ ಇದು ಡಿಸ್ಪ್ಲೇಲಿ ಏನೂ ಇಲ್ಲ, ಬಟ್ ಕೇಳಿದ್ರೆ ಎಲ್ಲ ಸಿಗುತ್ತೆ, ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಅವೈಲೇಬಲ್ ಇದೆ. ಇವಾಗ ಕರೆಂಟ್ ಕರೆಂಟ್ ಬಂದಿಲ್ಲ, ಜನ್ರೇಟರ್ ಆನ್ ಆಯಿತು, ಜನ್ರೇಟರ್ ಆನ್ ಮಾಡೋದನ್ನ ಕಸ್ಟಮರ್ಸ್ ಬಂದಿದ್ದಕ್ಕೆ ಅಂತ. ಬಟ್ ಎಲ್ಲದೂ ಸಿಗುತ್ತಂತೆ, ಕೇಳಿದ್ರೆ ಆರ್ಡರ್ ಮಾಡಿದ್ದೀವಿ. ಎಸ್, ನಮ್ಮ 3 ಜನ ನಮ್ಮ ಮೇದಿನಿಗೆ ಇಲ್ಲಿ ಒಂಥರ ವಾಕೆಬಲ್ ಅಡ್ಡ. ಎಸ್, ಐ ಕ್ಯಾನ್ ವಾಕ್ ಇನ್ ಕಮ್ ಹಿಯರ್. ಸಾರಿ ಗೈಸ್, ಮುಂಚೆನೆ ವೀಡಿಯೋ ಮಾಡೋದು ಮರ್ತೋದೆ. ಕೃಷ್ಣ ಇವತ್ತು ಮಂಡೆ. ನಮ್ಮ ಮೇದಿನಿಯವರು 2ನೇದು ಹೇಳಿದ್ದಾರೆ, ಅವರು ಕ್ರಾಸಾಟ್ ತಿಂದ್ಬಿಟ್ಟು ಇವಾಗ ಚಿಲ್ಲಿ ಚೀಸ್ ಟೋಸ್ಟ್. ನಮ್ಮ ಮೋಹಿತವರು ಅಷ್ಟೇ, ನಮ್ದು ಖಾಲಿಯಾಗಿದೆ. ಅದ್ರ ಜೊತೆಗೆ ತಿನ್ನೋಕ್ಕಾಯ್ತಿದ್ಯಾ ನೀನು? ಅದನ್ನು ಬಂತೇನೋ? ಬಂತು ಪಾತ್ರೆ ಹಂಗೆ ಏನಕ್ಕ ಎಷ್ಟತಿ ತೋರಿಸ್ತೀಯ? ನೀನು ನೋಡಿರೋದು ನಾನಲ್ಲ, ಅವಾಗ ಸುಮ್ಮನೆ. ಯಾರೋ ಬಂದರು.